ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಾಳು ಸಾರು ಮಾಡೋದಕ್ಕೆ ಇದು ಕಾಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಮೊಳಕೆ ಕಟ್ತೀವಿ ಇದನ್ನು, ಆವಾಗ ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ. ವಿ ಆರ್ ಗೋಯಿಂಗ್ ಟು ಮೇಕ್ horse gram, sprouted horse gram sabzi and rasam. For that we are preparing the sprouts of horse gram. ಹುರುಳಿಕಾಳನ್ನ ತೊಳೆದು ನೆನೆಸಿಟ್ಕೊಂಡಿರೋದು ರಾತ್ರಿನೇ ಒಂದು 8ರಿಂದ 10 ಗಂಟೆ ನೆಂದಿದೆ. ಇವಾಗ ಇದನ್ನು ಮೊಳಕೆ ಕಟ್ತೀವಿ. This horse gram has been soaked for around 8 to 10 hours. Now we are going to show how do we sprout these. You can sprout this using an airtight container also, but some amount of air will be needed in the beginning, or you can use a cloth like this. We do it traditionally with a cloth, cotton cloth. ಇದನ್ನು ಒಂದು ಟೈಟಾಗಿರೋ ಮುಚ್ಚಳ ಇರೋ ಡಬ್ಬಿನಲ್ಲೂ ಹಾಕಿಡ್ಬೋದು, ಮೊಳಕೆ ಬರುತ್ತೆ. ನಾವು ಈ ಥರ ಬಟ್ಟೆನಲ್ಲಿ, ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ತೀವಿ. ಟೈಟಾಗಿ ಕಟ್ಟಿ ಅದನ್ನು ಡಬ್ರಿ ಕೆಳಗಡೆ ಇಡ್ತೀವಿ, ತೋರಿಸ್ತೀವಿ ಅದನ್ನು. ಅದು ಫುಲ್ ಡೇ ಜಾಸ್ತಿ ಹೊತ್ತಿಟ್ಟಷ್ಟು ಜಾಸ್ತಿ ಮೊಳಕೆ ಬರುತ್ತೆ. ದ ಲಾಂಗರ್ ಯು ಕೀಪ್, ದ ಲಾಂಗರ್ ವಿಲ್ ಬಿ ದ ಜರ್ಮಿನೇಷನ್ ಅಂಡ್ ದ ಸ್ಪ್ರೌಟ್ಸ್. ದಿಸ್ ಶುಡ್ ಬಿ ಟೈಟ್ ಆ್ಯಂಡ್ ಗಾಳಿ ಆಡಬಾರ್ದು. ಮೇಕ್ ಇಟ್ ಇನ್ ಟು ಅ ಪೋಟ್ಲಿ ಲೈಕ್ ದಿಸ್ ಆ್ಯಂಡ್ ದೆನ್ ಕವರ್ ಇಟ್ ವಿತ್ ಅ ಬಿಗ್ ವೆಸಲ್. ಅದು ಒಂದು ಮೂಟೆ ಥರ ಮಾಡಿ ಅದನ್ನು ಡಬ್ರಿನಲ್ಲಿ ಮುಚ್ಚಿಡ್ತಾರೆ. ಇದು ಇವಾಗ ಬೆಳಗ್ಗೆ ಮಾಡ್ತಾ ಇದ್ದೀವಿ, ನಾಳೆ ಬೆಳಗ್ಗೆ ತನಕ ಹೀಗೆ ಬಿಡ್ತೀವಿ. ವಿ ಲೀವ್ ಇಟ್ ಲೈಕ್ ದಿಸ್ ಫಾರ್ 24 hours, 24 ಗಂಟೆ. ಆಮೇಲೆ ಮೊಳಕೆ ಬಂದಿರೋದು ತೋರಿಸ್ತೀವಿ. ಹುರುಳಿಕಾಳು ಈ ಥರ ಬಟ್ಟೆ ಕಟ್ಟಿಟ್ಟಿರೋದು 2 ದಿವಸಕ್ಕೆ ಈ ಥರ ಮೊಳಕೆ ಬಂದಿದೆ. ಚಳಿಗಾಲ ಆದ್ರಿಂದ. ಬೇಸಿಗೆಗಾಲದಲ್ಲಿ 1 ದಿವಸಕ್ಕೆ ಈ ಥರ ಬರುತ್ತೆ. ಅಕಸ್ಮಾತ್ ಚಳಿಗಾಲದಲ್ಲಿ ಬರ್ತಾ ಇಲ್ಲ ಅಂದರೆ ಮೊಳಕೆ ಈ ಥರ ಹಾಟ್ ಬಾಕ್ಸಲ್ಲಿ ಇಟ್ಟು ಕೂಡ ಮೊಳಕೆ ಬರಿಸ್ಬೋದು, ಮುಚ್ಚಳ ಮುಚ್ಚಿಬಿಟ್ಟು. ದಿಸ್ ದ ಹಾರ್ಸ್ ಗ್ರಾಮ್ ವಿಚ್ ಹ್ಯಾಸ್ ಸ್ಪ್ರೌಟೆಡ್. ದಿಸ್ ಹ್ಯಾಸ್ ಟೇಕನ್ ಅಬೌಟ್ 2 days. Since it is winter now, in the summer it will take just 1 day to sprout. In case if it is not sprouting, you can keep this cloth wrapped into a hot box and put on the lid so that the heat is retained. ಕಾಳಿನ ಸಾರಿಗೆ ಮತ್ತು ಪಲ್ಯಕ್ಕೆ ಈ ಥರ ಮೊಳಕೆ ಕಟ್ಟಿರೋ ಕಾಳು ಟೊಮೆಟೊ ಹಾಕ್ಕೊಂಡು 7ರಿಂದ 8 ಸತಿ ಬೇಯಿಸಿದೆ, ವಿಸಿಲ್ ಕೂಗ್ಸಿದೆ. ದಿಸ್ ದ ಹಾರ್ಸ್ ಗ್ರಾಮ್ ದಟ್ ಹ್ಯಾಸ್ ಬೀನ್ ಸ್ಪ್ರೌಟೆಡ್. ದಿಸ್ ಹ್ಯಾಸ್ ಬೀನ್ ಕುಕ್ಡ್ ಇನ್ ದ ಕುಕ್ಕರ್ ಫಾರ್ ಅಪ್ ಟು 7 to 8 whistles along with tomato. This will be made rasam as well as a sabzi of. This is again kept on the stove on the flame and salt will be added. And let it boil for 5 minutes so that the salt is ingrained into the horse gram. ಇದು ಒಲೆ ಮೇಲಿಟ್ಟು ಹಾಕಮ್ಮ. ಇದು ವಿಸಿಲ್ ಕೂಲ್ ಆದ್ಮೇಲೆ ತಿರ್ಗಾ ಇದನ್ನ ಒಲೆ ಮೇಲಿಟ್ಟು ಒಂದು 5 ನಿಮಿಷ ಉಪ್ಪು ಹಾಕಿ ಬೇಯಿಸುತ್ತೆ. ಉಪ್ಪು ಕಾಳು ಒಳಗೆ ಸೇರಿ ಈ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದನ್ನ ಇವಾಗ ಒಂದು 5 ನಿಮಿಷ ಕುದ್ದ ನಂತರ ನೀರು ಮತ್ತು ಕಾಳು ಬೇರೆ ಮಾಡಿಕೊಂಡು ನೀರಲ್ಲಿ ಸಾರು ಮಾಡುತ್ತೆ, ಹಾಗೆ ಕಾಳಲ್ಲಿ ಪಲ್ಯ ಮಾಡುತ್ತೆ. ಈ ಪಲ್ಯ ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿರುತ್ತೆ. ಹಾಗೆ ಇದಕ್ಕೆ ಆವಾಗಲೇ ತೋರಿಸಿದ ಹಾಗೆ ಟೊಮೆಟೊ ಬೇಯಿಸಿತ್ತು ಜೊತೆಲಿ, ಅದನ್ನು ಬೇರೆ ತೆಗೆದಿಟ್ಕೊಂಡಿದೆ. ಕ್ಯೂಚ್ಬಿಟ್ಟು ಹಾಕೋದಕ್ಕೆ ಸಾರಿಗೆ ಅದನ್ನು ಬೇರೆ ಮಾಡಿಟ್ಕೊಂಡಿದೆ. ಆಸ್ ಶೋನ್ ಅರ್ಲಿಯರ್, ದ ವಾಟರ್ ಅಂಡ್ ದ horse gram was boiling for 5 minutes in salt. Now this water has been drained and the rasam will be made out of this, and the horse gram, this will be made into a sabzi. Also the tomato was seen in the cooker which was cooked. It is removed to a plate. It will be squeezed or made into paste and added to this rasam. Making of this sabzi will be added into the description below. ಸಾರಿಗೆ ಹಾಕೊಳ್ಳೋಕ್ಕೆ ಇದನ್ನೆಲ್ಲ ಸೇರಿಸಿ ರುಬ್ಬತ್ತೆ. ಇವಾಗ ಆವಾಗಲೇ ತೆಗೆದಿಟ್ಕೊಂಡಿರೋ ಟೊಮೆಟೊ, ಸ್ವಲ್ಪ ಹುರುಳಿಕಾಳು ಬೇಯಿಸಿಟ್ಕೊಂಡಿರೋದು ಇದನ್ನು ಹಾಕ್ಕೊಳ್ಳುತ್ತೆ. ಈರುಳ್ಳಿ, ಹಸಿ ಈರುಳ್ಳಿ, ಇಂಗು, ಕೊತ್ತಂಬರಿ, ಸಾರಿನ ಪುಡಿ ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಥವಾ ಅಂಗಡಿಯಿಂದ ತಂದಿರೋದು ಯಾವ್ದಾದ್ರು ಬ್ರ್ಯಾಂಡು ಸಾರಿನ ಪುಡಿನೂ ಹಾಕೋಬಹುದು. ಹಸಿ ಕಾಯಿ ತುರಿ. To add to the rasam now, these all will be grinded now in a mixie.
This is the cooked sprouted horse gram. This has been removed from the water. The tomato which was cooked along with the horse gram. Raw onion, this has not been fried. Hing or asafoetida, coriander leaf. This is rasam powder, the making of which will be in the description below. Otherwise, any store-bought rasam powder can also be used. Freshly grated coconut. ಈಗ ಇದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡಾಗಿದೆ. This is all been grinded in the mixie which was showed earlier. Now this will be added to the water. The rasam water. ಇದೆಲ್ಲ ನೀರು ತೆಗೆದಿಟ್ಕೊಂಡಿರೋದಕ್ಕೆ ಇವಾಗ ಬೆರೆಸ್ಕೊಳತ್ತೀವಿ ರುಬ್ಕೊಂಡಿರೋದು. ಫಸ್ಟ್ ಉಪ್ಪು ಹಾಕಿದೆ, ಖಾರ ಹಾಕೋದು, ಆಮೇಲೆ ಹುಣಸೆ. The tamarind as well will be added. ಹುಣಸೆ ರಸನೂ ಹಾಕೊಳ್ಳುತ್ತೆ. ಇದು ಬರೀ ಕಾಳಲ್ಲಿ ಮಾಡೋದು, ತೊಗರಿ ಬೇಳೆ ಹಾಕಿರಲ್ಲ. ದಿಸ್ ಇಸ್ ಓನ್ಲಿ ದ ಹಾರ್ಸ್ ಗ್ರಾಮ್ ದಟ್ ಇಸ್ ಬಿನ್ ಗ್ರೈಂಡೆಡ್ ಅಂಡ್ ದ ವಾಟರ್ ರಿಮೂವ್ಡ್ ಅಂಡ್ ಡನ್. ನೋ ತುವರ್ ದಾಲ್ ಆರ್ ಎನಿ ಅದರ್ ದಾಲ್ ಇಸ್ ಆಡೆಡ್ ಟು ದಿಸ್. ಕರಿ ಲೀಫ್, ಕರಿಬೇವು ಸೊಪ್ಪು, ಸ್ವಲ್ಪ ಬೆಲ್ಲ, ಜಾಗರಿ, ಒಂದೆರಡು ಕುದಿ ಕುದ್ಮೇಲೆ ಹುಣಸೆ ರಸ ಹಾಕಿ ಲೆಟ್ ದಿಸ್ ಬಾಯ್ಲ್, ಕಮ್ ಟು ಅ ಬಾಯ್ಲ್ ಅಂಡ್ ದೆನ್ ಆಡ್ ದ tamarind juice. This has been boiling now and now the tamarind juice will be added. ಇದು ಸ್ವಲ್ಪ ಕುದಿ ಬಂದಿದೆ. ಈಗ ಹುಣಸೆ ರಸ ಹಾಕೊಳ್ಳಿ. ಉಪ್ಪು ಬೇಕಿದ್ರೆ ನೋಡಿ ಹಾಕೊಳ್ಳಿ, ಯಾಕಂದ್ರೆ ಬೇಯುವಾಗ ಹಾಕಿದೆ ಒಂದ್ಸತಿ. ಇಫ್ ರಿಕ್ವೈರ್ಡ್ ಚೆಕ್ ದ ಸಾಲ್ಟ್ ಅಂಡ್ ದೆನ್ ಆಡ್, ಆಸ್ ವೈಲ್ ಕುಕಿಂಗ್ ದ ಸಾಲ್ಟ್ ಹ್ಯಾಸ್ ಬೀನ್ ಆಡೆಡ್. ಲೆಟ್ ದಿಸ್ ಬಾಯ್ಲ್ ಫಾರ್ ಅ ವೈಲ್ and then the tempering will be added over this. ಇದು ಸ್ವಲ್ಪ ಕುದ್ದ ನಂತರ ಹಸಿ ವಾಸನೆ ಎಲ್ಲ ಹೋಗಿ ಕುದ್ದ ನಂತರ ಇದ್ರ ಮೇಲೆ ಒಗ್ಗರಣೆ ಹಾಕಿ. ಟೆಂಪರಿಂಗ್ ಟು ದ ರಸಮ್, ಟು ದ ಹೀಟೆಡ್ ಆಯಿಲ್ ಆಡ್ ಮಸ್ಟರ್ಡ್ ಸೀಡ್, ಲೆಟ್ ಇಟ್ ಸ್ಪ್ಲಟರ್. ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕೊಂಡು ಹಚ್ಚಿಟ್ಕುಟ್ಲಿ. Switch off the stove and then add the hing or asafoetida. ಒಲೆ ಹಾಸ್ಕೊಂಡು ಹಿಂಗ್ ಹಾಕಿ ಈ ಸಾರು ಈಗ ಒಂದು 5 ನಿಮಿಷದಿಂದ ಕುದೀತಿದೆ. ಈ ಒಗ್ಗರಣೆ ಸಾರು ಒಲೆ ಹಾಸ್ಬಿಟ್ಟು ಸಾರನ್ನ ಇಳಿಸ್ಕೊಂಡು ಒಗ್ಗರಣೆ ಮೇಲೆ ಹಾಕಿ. The rasam has been boiling for 5 minutes now. Switch off the stove and then add the tempering which was just now made. This was made with the horse gram sprout extract. This method same can be made with chana dal, sprouted chana dal. Rest all the ingredients and method remains same. All as well the moong dal which has been sprouted. ಇದು ಹೆಸರು ಕಾಳಲ್ಲಿ ಮಾಡಿದೆ. ಈಗ ಮೊಳಕೆ ಕಟ್ಟಿರೋ ಹೆಸರು ಕಾಳು, ಹುರುಳಿ ಕಾಳು. ಇದನ್ನ ಇದೇ ರೀತಿ ಹೆಸರು ಕಾಳು ಮತ್ತೆ ಕಡಲೆಕಾಳು ಎರಡು ಯಾವ್ದ್ರಲ್ಲಾರು ಒಂದನ್ನ ಮೊಳಕೆ ಕಟ್ಟಿ ಇದೇ ವಿಧಾನದಲ್ಲಿ ಸಾರು ಮಾಡಬಹುದು. ಇದನ್ನ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತಿಂದ್ರು ಯಾವ್ದ್ರಲ್ಲಾರು ಒಂದ್ರ ಜೊತೆ ತಿನ್ನಬಹುದು, ಚೆನ್ನಾಗಿರುತ್ತೆ. ದಿಸ್ ಕ್ಯಾನ್ ಬಿ ಹ್ಯಾಡ್ ವಿತ್ ಸ್ಟೀಮಿಂಗ್ ಹಾಟ್ ರೈಸ್ ಆರ್ ರಾಗಿ.